ಹೌ ಯು ಬ್ರಿಂಗಿಂಗ್ ಪೀಪಲ್ ಟುಗೆದರ್? ನಿಮ್ದೆಲ್ಲ ಪಾರ್ಟೀಸ್ ಆಗ್ತಿತ್ತಾ? ಅಂದರೆ ವಾಟ್ ವಾಸ್ ಅಟ್ರಾಕ್ಷನ್ ಪಾಯಿಂಟ್ ಅಥವಾ ವಾಟ್ ವಾಸ್ ದ ಕಾಮನ್? ಐ ಡೋಂಟ್ ನೋ, ಪ್ರಾಬ್ಲಿ ಐ ವಾಸ್ ದ ಕಾಮನ್ ಪಾಯಿಂಟ್ ಅಂತಿರ್ಬೋದು. ಅದೇನೇ ಹೇಳ್ತೇನೆ, ಐ ಆಮ್ ನೋನ್ ಫಾರ್ ಇಟ್, ಟು ಬ್ರಿಂಗ್ ಪೀಪಲ್ ಟುಗೆದರ್ ಆ್ಯಂಡ್ ಪುಟ್ ದೆಮ್ ಆಲ್ ಇನ್ ಒನ್ ಬ್ಯಾಸ್ಕೆಟ್. ಅದು ಯಾವಾಗಲೂ ಎಲ್ಲರೂ ಹೇಳ್ತಾ ಇರ್ತಾರೆ, ಪನ್ನ ಕರಿತೀಯನ, ಹಂಗಂದರೆ ಬರ್ತಾರೆ, ಎಲ್ಲರೂ ಸೇರ್ತಾರೆ ಅಂತ. ಬಿಕಾಸ್ ಐ ಟ್ರೀಟ್ ದೆಮ್ ವೆಲ್. Because I'm inviting someone, I don't treat them like inequality illa. Ivattu you have come home, yes, and ಯಾರೇ ಬಂದರೂ ಎಲ್ರಿಗೂ ಈಕ್ವಲ್ ರೆಸ್ಪೆಕ್ಟ್ ಇರುತ್ತೆ, ಈಕ್ವಲ್ ಇಂಪಾರ್ಟೆನ್ಸ್ ಇರುತ್ತೆ. ಜಸ್ಟ್ ಬಿಕಾಸ್ somebody is more famous or less famous or more close to me or less close to me ಇಲ್ಲ. Anybody who comes, I make sure that I treat them well, I greet them, I make sure they are comfortable, and I think probably that ಅವ್ರಿಗೆ it makes them more comforting. ಇಲ್ಲಿ ಬಂದರೆ ನನಗೆ ಚೆನ್ನಾಗಿ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ, ಚೆನ್ನಾಗಿ ನೋಡ್ಕೊತಾರೆ. somebody whom I can rely on. Sorry. And when we go out, I make sure everybody is reached home. I call up and check on them, or I drop them. Or when we're out of country, I make sure everybody goes back to and sleeps. And when we are out, ನಾವೆಲ್ಲ ಟ್ರಾವೆಲ್ ಮಾಡಿದಾಗೆಲ್ಲ ಸುಮಾರು ಸಲ ಅವಾರ್ಡ್ ಫಂಕ್ಷನ್ ಆಗಲಿ, ಇದಾಗಲಿ, ಇತ್ಯಾದಿಗಳಾಗಲಿ, ಐ ಕಾಲ್ ಅಪ್ ಎವ್ರಿ ಒನ್ ಆ್ಯಂಡ್ ಐ ಮೇಕ್ ಶೋರ್ ದಟ್ ಎಲ್ಲರೂ ಒಟ್ಟಿಗೆ ಬಂದು ಒಂದು ಕಡೆ ತಿಂತೀವಿ. ಯಾಕಂದರೆ ಎಲ್ಲರೂ ಅವ್ರ ಟೈಮಿಗೆ ಬರ್ತಾರೆ, ಅವರು ಯಾವಾಗಲೂ ಊಟ ಮಾಡ್ತಾರೆ, ಮಲ್ಕೊಂಡ್ಬಿಡ್ತಾರೆ, ಅವ್ರವ್ರ ರೂಮಲ್ಲೇ ತಿನ್ಕೊತಾರೆ. ದೆನ್ ವಾಟ್ ಈಸ್ ದ ಪಾಯಿಂಟ್? ಸೊ ದ ಹೋಲ್ ಐಡಿಯಾ ಆಫ್ ಎವ್ರಿಬಡಿ ಗೋಯಿಂಗ್ ಸಮ್ವೇರ್ ಇಸ್ ಎಲ್ಲರೂ ಸೇರಬೇಕು ಒಟ್ಟಿಗೆ. ದಟ್ ಆವಾಗಲೇ ತಾನೇ ಎಲ್ಲರೂ ಒಬ್ಬೊಬ್ರನ್ನ ಅರ್ಥ ಮಾಡ್ಕೊಳಕ್ಕಾಗೋದು, ಒಬ್ಬೊಬ್ಬರ ಬಗ್ಗೆ ತಿಳ್ಕೊಳಕ್ಕಾಗೋದು, ಒಂದು ಇಂಟ್ರಾಕ್ಷನ್, ಎನರ್ಜಿ ಎಕ್ಸ್ಚೇಂಜ್ ಆಗೋದು, ಒಂದು ಬಾಂಡು ಡೀಪ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಐ ಮೇಕ್ ಶೋರ್ ದಟ್ ಐ ಇನಿಷಿಯೇಟ್ ದಿಸ್. ನಾನೇ ಫೋನ್ ಮಾಡಿ, ನಾನೇ ಸೇರಿಸಿ ಎಲ್ಲರೂ ಇದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದೀಗ ಹೆಂಗಾಗಿದೆ, ಅದು ಇನಿಷಿಯಲಿ ಟ್ರೈ ಮಾಡ್ತಾ ಇವಾಗ ಹೆಂಗಾಗ್ಬಿಟ್ಟಿದೆ, ನಾನು ಒಂಥರ ಕೋಆರ್ಡಿನೇಟರ್ ಥರ ಆಗ್ಬಿಟ್ಟಿದ್ದೀನಿ. ಎಲ್ಲರೂ ಹೊಡ್ತೇನೆ ಫಸ್ಟ್ ನನಗೆ ಫೋನ್ ಮಾಡ್ತೀನಿ, ಎಲ್ಲಿ ಏನು ಪ್ಲ್ಯಾನ್ ಎತ್ತ, ಹೇಗೆ ಹೋಗ್ತಾ ಇದ್ದೀವಿ, ಎಲ್ಲರೂ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವೇ ಫೋನ್ ಬಂದುಬಿಡುತ್ತೆ, ಯಾರು ಎಷ್ಟೊತ್ತಿಗೆ ಬರ್ತಾಯಿದ್ದಾರೆ. ಓಕೆ, ಏರ್ಪೋರ್ಟ್ ಎಲ್ಲರಿಗೂ ಹೋಗ್ಬಿಡ್ತೀನಿ, ನಾನು ಏರ್ಪೋರ್ಟ್ಗೆ ಹೋಗ್ಬಿಡು, ಈ ಟರ್ಮಿನಲ್ ಹತ್ರ ಇಲ್ಲಿ ಬನ್ನಿ, ಈ ಜಾಗದಲ್ಲಿ ಎಲ್ಲರೂ ಇಲ್ಲಿ ಮೀಟ್ ಆಗೋಣ, ಇಲ್ಲಿಂದ ಮುಂದಕ್ಕೆ ಹೋಗೋಣ, ಆ ಥರ ಎಲ್ಲ ಶುರುವಾಗಿದೆ. ಬಟ್ ದಿಸ್ ಈಸ್ ವಾಟ್ ವಾಸ್ ಇನ್ ಮೈ ಮೈಂಡ್. ಅಂದರೆ ಮೆಮರೀಸ್ನ ಕ್ರಿಯೇಟ್ ಮಾಡಬೇಕು ನಾವು ಒಟ್ಟಿಗೆಗಿದ್ದು ಅಂತ. ಸೊ ಆ ರೀತಿಯಲ್ಲಿ ಆ್ಯಕ್ಚುಲಿ ಇವತ್ತು ನೋಡಿದ್ರೆ ಆ ಒಂದು ಹಠದಿಂದ, ಆ ಒಂದು ವಿಚಾರದಿಂದ ನಾವು ಅಷ್ಟು ಮೆಮರೀಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೊ ದಟ್ ಇವತ್ತು ನಮಗೆ ಚಿರು ಇಲ್ಲ ಅಂತ ಹೇಳಿದ್ರೇನು, ವಿ ಹ್ಯಾವ್ ಅ ಲಾಟ್ ಆಫ್ ಮೆಮರೀಸ್ ಟು ಗೋ ಬ್ಯಾಕ್ ಆ್ಯಂಡ್ ಟು ರೀಲಿವ್ ಇಟ್. ಅಂದರೆ ಯೋಚನೆ ಮಾಡಿದಾಗ, ಇದು ಮಾಡಲಿಲ್ವಲ್ಲ ಅವನ ಜೊತೆ, ಇದು ಮಿಸ್ ಆಗೋಯ್ತಲ್ಲ ಅನ್ನೋದು ಸ್ವಲ್ಪ ಕಡಿಮೆನೇ ಇದೆ. ಇದೆಲ್ಲ ಮಾಡಿದ್ದೀವಲ್ಲ ಅವನ ಜೊತೆ, ಇದೆಲ್ಲ ಆಗಿದೆಯಲ್ಲ ಅನ್ನೋದನ್ನು ನಾವು ಜ್ಞಾಪಿಸ್ಕೊತಾನೆ ಇರ್ತೀವಿ. ನಾನು ಯಾವಾಗಲೂ ನನ್ನ ಫ್ರೆಂಡ್ಸ್ಗೂ ಹೇಳ್ತಾ ಇರ್ತೀನಿ, ಐ ಥಿಂಕ್ ಹಿ ಲಿವ್ ದ ಬೆಸ್ಟ್ ಪಾರ್ಟ್ ಆಫ್ ಹಿಸ್ ಲೈಫ್ ಆ್ಯಂಡ್ ಹಿ ಈಸ್ ಗಾನ್. ಹೌದಾ? ಎಸ್, ಅದಂತೂ ಇದೆ. ಬಿಕಾಸ್ ಪೋಸ್ಟ್ 2020 ನಾನು ಹೇಳ್ದಂಗೆ ನನ್ನ ಐಡಿಯಾಲಜೀಸೇ ಚೇಂಜ್ ಆಗೋಯಿತು. ಬರೀ ನಮ್ಮದು ಒಂದೇ ಅಲ್ಲ, ಅರೌಂಡ್ ದಿ ವರ್ಲ್ಡ್ ಆಲ್ಸೋ ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಚೇಂಜ್. ಸೊ ಐ ಥಿಂಕ್ ಅದಕ್ಕೂ ಮುಂಚೆ ಇದ್ದಿದ್ದು ಬೆಸ್ಟು. ಐ ಥಿಂಕ್ ಈಸ್ ಲಿವ್ಡ್ ದ ಬೆಸ್ಟ್ part of his life and he's gone. What was your ice breaking session with him? Dance? ಅಂದರೆ ಐಸ್ ಬ್ರೇಕಿಂಗ್ ಅಂತ ಏನಿಲ್ಲ, ಬಾಂಡ್ ಹಂಗೆ ಬಿಲ್ಡ್ ಆಗೋಯ್ತು. ನಾವು ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾಯಿದ್ವಿ ಆ್ಯಂಡ್ ನಮ್ಮದೇ ಒಂದು ಟೀಮ್ ಫಾರ್ಮ್ ಆಗಿತ್ತು. ಅಂದರೆ ಇಮ್ರಾನ್ ಸರ್ ಡ್ಯಾನ್ಸ್ ಕ್ಲಾಸಲ್ಲಿ ಸೀನಿಯರ್ ಟೀಮ್ ಅಂತಲೇ ಇರಲಿಲ್ಲ. ಹಿ ವಾಸ್ ವೆರಿ ಫೇಮಸ್ ಫಾರ್ ಜೂನಿಯರ್ಸ್ ಡ್ಯಾನ್ಸ್. ಇದು ಸೀನಿಯರ್ಸ್ ಒಂದು ಟೀಮ್ ಅಂತಲೇ ಇರಲಿಲ್ಲ ಅದು. ಸೊ ವಿ ವೆಂಟ್ ಆ್ಯಂಡ್ ವಿ ಫಾರ್ಮ್ ದ ಟೀಮ್. ಸೊ ಅದು ನಾವು ಹೆಂಗೆ ಅಂದರೆ ಡ್ಯಾನ್ಸ್ ಕಾಲೇಜ್ ಡೇಸ್ ಅಲ್ವಾ, ಡ್ಯಾನ್ಸ್ ಮಾಡ್ತಾಯಿದ್ವಿ, ಆಮೇಲೆ ರಿಹರ್ಸಲ್ ಮಾಡ್ತಾಯಿದ್ವಿ, ಹಂಗೆ ಒಂದು ಪಾಯಿಂಟ್ ಆದಮೇಲೆ ಮೇಗಡೆ ಔಟ್ ಪಾರ್ಟಿ ಮಾಡ್ತಾಯಿದ್ವಿ. ಸೊ ಅದು ಹೆಂಗೆ ಆಗೋಯ್ತು ಅಂದರೆ ಬಾಂಡಿಂಗ್ ಜಾಗ ಆಗೋಯ್ತು ನಮಗೆ. ಹೊಸದಾಗಿ ರಿಲೇಷನ್ಶಿಪ್ಗಳಾಗ್ತಾಯಿತ್ತು. ಕಾಲೇಜ್ ಡೇಸ್, ಗ್ರೋಯಿಂಗ್ ಡೇಸ್ ಅಲ್ವಾ. ಸೊ ಅವಾಗಾಗಿದ್ದು ರಿಲೇಷನ್ಶಿಪ್ಸು, ಅದು ಅವಾಗಾಗಿದ್ದು ಒಂದು ತುಂಟತನ ಆ್ಯಂಡ್ ಆಲ್ ದೋಸ್ ಗುಡ್ ಮೆಮರೀಸ್ ಇದೆಯಲ್ಲ,
it started happening together. So we started experiencing and exchanging thoughts and good vibes. So ಹಂಗೆ ಬೆಳೀತಾ ಹೋಗಿದ್ದು ನಾವು. we have lived together literally. ಅಂದರೆ ಚಿರು ಮನೆ ಡೋರ್ ಯಾವತ್ತೂ ಕ್ಲೋಸ್ ಆಗಿದ್ದೇ ಇಲ್ಲ. ಆ್ಯಂಡ್ ಐ ಮೀನ್ ಪೀಪಲ್ ಹ್ಯಾವ್ ಗಾನ್ ಟು ಚಿರೂಸ್ ಹೌಸ್ ಅವ್ರಿಗೆ ಗೊತ್ತು, ಒಂದು ಮಸ್ಕಿಟೋ ನೆಟ್ ಥರ ಒಂದು ಬರುತ್ತಲ್ಲ ಡೋರ್ಗೆ, ಅದು ಕ್ಲೋಸ್ ಆಗಿರುತ್ತೆ, ಡೋರ್ ಓಪನ್ ಇರುತ್ತೆ. ಆ್ಯಂಡ್ ಹಿಸ್ ಹೌಸ್ ಡೋರ್ ಈಸ್ ಆಲ್ವೇಸ್ ಓಪನ್. ಅವನು ಅದನ್ನು ಕ್ಲೋಸ್ ಮಾಡಿದ್ದು ನಾನು ನೋಡೇ ಇಲ್ಲ. ಎಲ್ಲರೂ ಹೋಗಿ ಪ್ರಾಬ್ಲಿ ರಾತ್ರಿ ಒಂದು ಟೈಮಲ್ಲಿ ಯಾವುದೋ ಒಂದು ಟೈಮಲ್ಲಿ ಕ್ಲೋಸ್ ಆಗಿರ್ಬೋದೇನೋ ಹೊರತು, ಒಂದು ಫ್ಯೂ ಅವರ್ಸ್ ಕ್ಲೋಸ್ ಆಗಿರ್ಬೋದು ಹೊರತು. ಅದು ಬಿಟ್ಟರೆ ಆ ಮನೆ ಡೋರ್ ಯಾವಾಗಲೂ ಓಪನ್ ಇರುತ್ತೆ. ಆ್ಯಂಡ್ ಎನಿ ಟೈಮ್ ಫೋನ್ ಮಾಡಿ ಬರ್ತಾಯಿದ್ದೀನಿ ಅಂದರೆ ಯಾವತ್ತೂ ಇಲ್ಲ ಅಂತ ಹೇಳಿದ್ದೇ ಇಲ್ಲ. ನಮಗೆ ಅನಿಸಿ ಇಲ್ಲ ನಾನು ಹೋಗ್ತಾಯಿದ್ದೀನಿ, ಇಲ್ಲ ಇವತ್ತು ಬೇಡ ನಾಳೆ ಸಿಗ್ತೀನಿ, ಸಂಜೆ ಬಂದುಬಿಡ್ತೀಯಾ ನಾವು ಹೇಳ್ತೀವಲ್ಲ, ಅವ್ನಿಗೆ ಅದು ಇಲ್ಲವೇ ಇಲ್ಲ. ರಾತ್ರಿ 3 ಗಂಟೆಗೆ ಫೋನ್ ಮಾಡಿ, ಬೆಳಗ್ಗೆ 3 ಗಂಟೆಗೆ ಫೋನ್ ಮಾಡಿ, ಮಧ್ಯಾಹ್ನ ಫೋನ್ ಮಾಡಿ, ಸಂಜೆ ಫೋನ್ ಮಾಡಿ, ಯಾವಾಗ ಫೋನ್ ಮಾಡಿ, ಎಲ್ಲಿ ಮನೇಲಿದ್ಯಾ, ಬರ್ತಾಯಿನ, ಬಾ. ಮಲಗಿದ್ರು ಎದ್ದು ಬರ್ತಾನ, ಮಲಗಿದ್ರು ಎದ್ದು ಬಂದು ಹಾಂ ಕೂತ್ಕೋ, ಏನೋ ನಾನು ಮಲಗಿದೆ ಮಲ್ಕೊಳ್ಳೋಣ, ಮಚ್ಚ ನೀನು ಇಷ್ಟೊತ್ತಿಗೆ ಫೋನ್ ಮಾಡಿಯಾ, ಏನೋ ಇರುತ್ತೆ ಹೇಳು, ಆ ಥರ. ಸೊ ಇನ್ ದಟ್ ವೇ ಅವನ ಮನೆ ಡೋರ್ ಯಾವತ್ತೂ ಓಪನ್ ಇರ್ತಿತ್ತು. ಆ್ಯಂಡ್ ವಿ ಆಲ್ ಹ್ಯಾವ್ ಯುಟಿಲೈಸ್ಡ್ ಇಟ್ ಈಕ್ವಲಿ. ಅಂದರೆ ವಾಟ್ ವಾಸ್ ಈ ಟು ಯು, ಕಾನ್ಫಿಡೆಂಟಾ ಅಥವಾ ಅಡ್ವೈಸರಾ, ಫಿಲಾಸಫರಾ? ಅಡ್ವೈಸಿಂಗ್ ನಮ್ಮ ಕಡೆಯಿಂದನೇ ಜಾಸ್ತಿ ಹೋಗ್ತಿತ್ತು ಅವನಿಗೆ. he was the power of now. ಅಂದರೆ ಇವಾಗ ಇಲ್ಲಿದ್ದೀವ, ಇವಾಗ ನಾವು ಇಲ್ಲಿ ಇರೋಣ, ಲೆಟ್ಸ್ ಎಂಜಾಯ್ ದಿಸ್ ಮೊಮೆಂಟ್ ಆ್ಯಂಡ್ ಲೆಟ್ಸ್ ಲಿವ್ ದಿಸ್ ಮೊಮೆಂಟ್ ವಾಟ್ ಎವರ್ ಇಟ್ ಇಸ್. ದಟ್ ವಾಸ್ ಚಿರು. ಅಂದರೆ ಇವತ್ತಿನ ನಾವು ಯಾವಾಗಲೂ ನಾಳೆ ಏನೋ ಆಗ್ಬಿಡುತ್ತೆ, ನೆನ್ನೆ ಏನೋ ಮಾಡಿದೆ ನಾನು ಅದ್ರಲ್ಲಿ ಇರ್ತಿದ್ವಲ್ಲ, ಅವ್ನು ಯಾವಾಗಲೂ ಇವತ್ತರಲ್ಲಿ ಇರ್ತಿದ್ದ. ಆ್ಯಂಡ್ ಯು ಹ್ಯಾವ್ ಸೀನ್ ಹಿಮ್ ಆಲ್ಸೋ, ಯಾವಾಗಲೂ ನಗ್ತಾ ಇರೋನು ಅವನು, ಯಾವಾಗಲೂ ಏನೋ ಒಂದು ಕಾಳು ಹೇಳ್ಕೊಂಡು ಏನೋ ಒಂದು ಜೋಕ್ ಮಾಡ್ಕೊಂಡು, ಹಿ ಹ್ಯಾಸ್ ಟು ಬಿ ಲಾಫಿಂಗ್ ಆ್ಯಂಡ್ ಹಿ ಹ್ಯಾಸ್ ಟು ಬಿ ಎಂಜಾಯಿಂಗ್.